ಆದರಣೀಯ ಯೋಗೇಶ್ ನಿರಾಣಿ ಅವರೇ, ಪ್ರದೇಶ ಅಭಿವೃದ್ಧಿ ಮಂಡಳಿಯ ಗೌರವಾನ್ವಿತ ಅಧ್ಯಕ್ಷರಾದ ಆದರಣೀಯ ಶ್ರೀ ದತ್ತಾತ್ರೇಯ ಪಾಟೀಲ್ ಬೇವೂರವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಶಾಸಕಾಂಗದ ಗೌರವಾನ್ವಿತ ಸದಸ್ಯರೇ, ಜೊತೆಯಲ್ಲಿ ಭಾರತ ಸರ್ಕಾರದ ಸೇವೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಹಿರಿಯ ಅಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮಕ್ಕಾಗಿ ವಿಶೇಷವಾಗಿ ಆಮಂತ್ರಿಸಿದ ಗೌರವಾನ್ವಿತ ಹಿರಿಯರೇ ಮತ್ತು ನಮ್ಮ ಎಲ್ಲ ಆತ್ಮೀಯ ನಿರ್ದೇಶಕ ಬಂಧುಗಳೇ ಮತ್ತು ಆಮಂತ್ರಿತರೇ, ಮಾಧ್ಯಮದ ಮಿತ್ರರೇ, ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳಿಂದ ಉದ್ಘಾಟನೆಯಾದಂತಹ ಈ ಸಂಘ ಇನ್ನೂ ಒಂದು 8 ತಿಂಗಳು ಕಳೆದರೆ 3 ವರ್ಷ ಪೂರ್ತಿಯಾಗುತ್ತದೆ. ಅನ್ಯಾನ್ಯ ಕಾರಣಗಳಿಂದ ನಮಗೆ 1 ವರ್ಷ 6 ತಿಂಗಳು ಕೆಲಸ ಮಾಡಲಿಕ್ಕಾಗಿಲ್ಲ. ಸಂಘ ಹುಟ್ಟಿದ 1 ವರ್ಷದ ನಂತರ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಆ ಮಧ್ಯದಲ್ಲಿ ಕರೋನಾ ಅನ್ನುವ ಭಯಾನಕ ವಾತಾವರಣದಲ್ಲಿ ಒಂದು ರೀತಿ ಎಲ್ಲ ಕೆಲಸ ತಪ್ಪಾಯಿತು. ಆದರೂ ಇದ್ದಂಥ ಸಮಯದಲ್ಲಿ ಸರ್ಕಾರಿ ವ್ಯವಸ್ಥೆಯ ಎಲ್ಲ ತೊಂದರೆಗಳನ್ನು ಮೆಟ್ಟಿ ಅನೇಕ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ನಮ್ಮ ಈ ಸಂಘದಿಂದ ನಾವು ಪ್ರಯತ್ನ ಮಾಡಿದ್ದೇವೆ. ತುಂಬ ವಿನಯದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಬಹುಶಃ ಭಾರತದಲ್ಲಿನೇ ಮೊದಲನೆಯ ಪ್ರಯೋಗ ಇದೊಂದು ಪ್ರಗತಿ ಕೇಂದ್ರ ಮತ್ತು ಕೌಶಲ್ಯ ಕೇಂದ್ರ. ಲವ್ವೆಸ್ಟ್ ಇನ್ ಅಂಡ್ ಬಿಗ್ಗೆಸ್ಟ್ ರೀಚ್ ಈ ತತ್ವದ ಮೇಲೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 4700 ಪ್ರಗತಿ ಕೇಂದ್ರಗಳು ಕೆಲಸ ಮಾಡ್ತವೆ. ಇದರಲ್ಲಿ 1.25 ಲಕ್ಷದಷ್ಟು ಮಕ್ಕಳು ಪ್ರತಿನಿತ್ಯ ಸಾಯಂಕಾಲ ಸಂಸ್ಕಾರ, ಶಿಕ್ಷಣ, ಆಟಪಾಠಕ್ಕಾಗಿ ಸೇರ್ತಾರೆ. ಇದೊಂದು ಹೊಸ ಪ್ರಯೋಗ ಮತ್ತು ಇಲ್ಲಿ ಕೆಲಸ ಮಾಡೋರಿಗೆ ಜಗ ಅವ್ರದ್ದೇ, ಬೆಳಕು ಅವ್ರದ್ದೇ. ನಾವು ಕೇವಲ ಮಾತ್ರ 1,000 ರೂಪಾಯಿ ಗೌರವ ಧನ ಕೊಡ್ತೇವೆ. ನಮಗೆ ಈ ಕಾರ್ಯಕ್ರಮದ ಅನುಭವ ಏನೆಂದರೆ, ಪೀಪಲ್ ಆರ್ ನಾಟ್ ಹಂಗ್ರಿ ಆಫ್ ಮನಿ, ಪೀಪಲ್ ರಿಯಲಿ ಹಂಗ್ರಿ ಆಫ್ ರೆಸ್ಪೆಕ್ಟ್. ಜನ ಪರಿತಪಿಸ್ತಾ ಇದ್ದಾರೆ, ದುಡ್ಡಿಗಾಗಿ ಪರಿತಪಿಸ್ತಾ ಇಲ್ಲ ಅನ್ನುವ ಯಾವುದೇ ಪ್ರಗತಿ ಕೇಂದ್ರದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮುಖವನ್ನು ನೋಡಿದಾಗ ಒಂದು 100 ಪಟ್ಟು ಮನಸ್ಸಿಗೆ ಸಂತೋಷವಾಗುತ್ತದೆ. ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕನ್ನುವ ದೃಷ್ಟಿಯಿಂದ ಪ್ರತಿ ಪಂಚಾಯಿತಿ ಕೇಂದ್ರದಲ್ಲಿ, ಕಾರ್ಪೊರೇಷನ್ದ ಪ್ರತಿ ವಾರ್ಡ್ನಲ್ಲಿ, ಮಹಾನಗರ ಸಭೆಯ 10 ಕೇಂದ್ರಗಳಲ್ಲಿ, ನಗರಸಭೆಯ 5 ಕೇಂದ್ರಗಳಲ್ಲಿ, ಪಟ್ಟಣ ಪಂಚಾಯಿತಿಯ 2 ಕೇಂದ್ರಗಳಲ್ಲಿ, ಹೀಗೆ ಒಟ್ಟು 1500 ಹೊಲಿಗೆ ಕೇಂದ್ರಗಳನ್ನು ನಾವು ನಡೆಸುತ್ತೇವೆ. ಒಂದು ಎಂಬ್ರಾಯ್ಡರಿ ಮಷೀನ್ ಸೇರಿ 4 ಮಷೀನ್ಗಳನ್ನು ನಾವು ಕೊಟ್ಟಿದ್ದೇವೆ. ಕನಿಷ್ಠ 15 ಜನಕ್ಕೂ ಮಿಕ್ಕಿದಂತಹ ಜನ ಈ ಕೇಂದ್ರದಲ್ಲಿ ಪ್ರತಿ 3 ತಿಂಗಳಿಗೆ ಪ್ರಶಿಕ್ಷಣ ಪಡೀತಾರೆ. ಇಲ್ಲಿರುವ ಶಿಕ್ಷಕಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ಅಲ್ಲಿ ಜನ ಎಷ್ಟು ಕೊಡ್ತಾರೆ, ಅಲ್ಲಿ ಆರ್ಥಿಕ ಸ್ಥಿತಿ ತಿಳ್ಕೊಂಡು ತಗೊಳ್ಳಿ. ನಾವು ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ 2,000 ಮಾತ್ರ ಕೊಡ್ತೇವೆ. ಎಲ್ಲ ಜಾಗ ಅವ್ರದ್ದು, ರಕ್ಷಣೆ ಅವ್ರದ್ದು, ಎಲ್ಲವೂ ವ್ಯವಸ್ಥೆ ಅವರಿಲ್ಲ. ಈ ಕೇಂದ್ರಗಳ ಮುಖಾಂತರ ಸಹ ನಾವು ಸುಮಾರು 75,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೇವೆ. ಇದಕ್ಕೂ ಮಿಗಿಲಾಗಿ ಈ ಕೆಲಸ ಮಾಡತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬೇಕು ಅಂತ ಹೇಳಿ ಆಯಾ ಪ್ರಕಲ್ಪದ ಹಿಂದೆ 9 ಜನರ ಸಲಹಾ ಸಮಿತಿಯನ್ನು ಮಾಡಿ, ಈ ಸಲಹಾ ಸಮಿತಿಯಲ್ಲಿ ಸುಮಾರು 60,000 ಜನರನ್ನು ನಾವು ಇನ್ವಾಲ್ವ್ ಮಾಡಿದ್ದೇವೆ. ಸೊ ದಟ್ ದೇ ವರ್ಕ್ ಮೋರ್ ರೆಸ್ಪೆಕ್ಟ್. ಇದು ಒಂದು ಸಣ್ಣ ಪ್ರಯೋಗವನ್ನು ಮಾತ್ರ ನಾವು ತಮ್ಮ ಗಮನಕ್ಕೆ ತಂದಿದ್ದೇವೆ. ಇಲ್ಲಿ ಏನು ಕೊರತೆ ಇದೆ ಅದನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳಲ್ಲಿ ಥಿಂಕಿಂಗ್ ಕೆಪಾಬಿಲಿಟಿ ಇಲ್ಲ. ಯಾವಾಗಲೂ ದರಿದ್ರ ಮಾನಸಿಕತೆಯಿಂದ ವಿಚಾರ ಮಾಡ್ತಾರೆ. ಅದನ್ನು ಎತ್ತರಕ್ಕೆ ತರಲಿಕ್ಕೆ IAS, KAS ಇತ್ಯಾದಿ ಕೋರ್ಸ್ಗಾಗಿ ಕಳೆದ ವರ್ಷ
ಹಿಂದೆ 1200 ವಿದ್ಯಾರ್ಥಿಗಳಿಗೆ ನಾವು 2000 ರೂಪಾಯಿ 6 ತಿಂಗಳವರೆಗೆ ಸ್ಕಾಲರ್ಶಿಪ್ ಕೊಟ್ಟು ಶಿಕ್ಷಣ ಕೊಟ್ಟೆವು. ಮಕ್ಕಳು ಸುಮಾರು 1.5 ತಿಂಗಳು ಕಲಬುರಗಿಯಲ್ಲಿ ಇದ್ಕೊಂಡು ಓದಿದ್ರು. ಕರೋನಾದ ಕರಾಳ ಛಾಯೆಯಿಂದ ಆನ್ಲೈನ್ ಹೋಯಿತು. ಸತ್ಯ ಹೇಳ್ತೇನೆ, ಆನ್ಲೈನ್ ಮುಖಾಂತರ 10% ಇಂಪ್ಯಾಕ್ಟ್ ಆಗುವುದಿಲ್ಲ. ಈಗ ಮತ್ತೆ ನಾವು 1,000 ವಿದ್ಯಾರ್ಥಿಗಳಿಗೆ 4,000 ಗೌರವ ಧನದೊಂದಿಗೆ ವೆರಿ ಶಾರ್ಟ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಸರ್ಕಾರದ ನಿಯಮದ ಪ್ರಕಾರ ಅವರಿಗೆ ಪ್ರಶಿಕ್ಷಣದ ವ್ಯವಸ್ಥೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಪ್ರದೇಶ ಹಸಿರು ಪ್ರದೇಶ ಆಗಬೇಕು ಅಂತ ಹೇಳಿ ಕಳೆದ ವರ್ಷ ನಾವು ಸುಮಾರು 5 ಲಕ್ಷ ಸಸಿಗಳನ್ನು ವಿತರಣೆ ಮಾಡಿದ್ದೆವು. ಅದು ಫಲ ಕೊಡುವ ಸಸಿಗಳು. ಈ ವರ್ಷ 10 ಲಕ್ಷ ಸಸಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅನ್ಯಾನ್ಯ ಕಾರಣಗಳಿಂದ ವಿಳಂಬವಾಗಿದೆ. ಈ ತಿಂಗಳು ಅಥವಾ ಮುಂದಿನ ತಿಂಗಳು ಮೊದಲನೇ 15 ದಿವಸದಲ್ಲಿ 10 ಲಕ್ಷ ಸಸಿಗಳು ಫಲ ಕೊಡುವ ಕಳೆದ ಅನುಭವದ ಮೇಲೆ ನಮ್ದು ಬೇಕು ಅಂತ ಪ್ರತಿ ಹಳ್ಳಿಯಲ್ಲಿ ಕೈ ಚಾಚಿ ಜನ ಕೇಳ್ತಾ ಇದ್ದಾರೆ. ಈ ರೀತಿ ಜನಕ್ಕೆ ಮುಟ್ಟುವ ನಮ್ಮ ಎಲ್ಲ ಕೃಷಿ ಯೋಜನೆಗಳು ಉತ್ತಮ ಆಹಾರ, ಸಾವಯವ ಕೃಷಿ, ದೇಸಿ ಒರಿಜಿನಲ್ ತಳಿಗಳನ್ನು ಬೆಳೆಸುವ ದೃಷ್ಟಿಯಿಂದ ಮಾತ್ರ ಕೃಷಿ ಯೋಜನೆಗಳಿವೆ. ಮತ್ತು ಸಣ್ಣ ಸಣ್ಣ ಉದ್ಯೋಗಗಳಿಗೆ ಮಾತ್ರ ನಾವು ಮೊಟ್ಟ ಮೊದಲನೆಯ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಎಲ್ಲಿ ಒಬ್ಬರು ಇಬ್ಬರು ಅದಕ್ಕಿಂತ ಮಿಗಿಲಾದಂತಹ ವ್ಯಕ್ತಿಗಳಿಗೆ ನಾವು ಎನ್ಕರೇಜ್ ಕೊಟ್ಟಿಲ್ಲ. ಹೀಗೆ ಇದೊಂದು ದೀರ್ಘ ಯಾತ್ರೆ ಇದೆ. ನಮ್ಮದೇ ರೀತಿಯಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಇನ್ನೂ ಬರುವ ದಿನಗಳಲ್ಲಿ ಇನ್ನು 8 ತಿಂಗಳಲ್ಲಿ ಸುಮಾರು 69 ಕೋಟಿ ರೂಪಾಯಿಯ ನಮ್ಮ ಉಳಿದ ಯೋಜನೆ ಇದೆ. ಅದನ್ನು ಜಾರಿಗೆ ತರ್ತೇವೆ. ಹಾಗೆ ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಕೊಡುವಾಗ ಪ್ರತಿ ವರ್ಷಕ್ಕೆ 500 ಕೋಟಿಯಂತೆ ನಿಮಗೆ 1500 ಕೋಟಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ಸತ್ಯ ಸಂಗತಿ, ನಮಗೆ ಈಗ ಬಂದಿರುವ ಒಟ್ಟು ಹಣ ಅಂದರೆ ಸುಮಾರು 225 ಕೋಟಿಯಷ್ಟು ಮಾತ್ರ. ಆದರೂ ಸಹ ನಮಗೆ ದುಃಖ ಇಲ್ಲ. ಕೊಟ್ಟಿದ್ದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. 100ಕ್ಕೆ 100 ಸರಿ ಇದ್ದೀವಿ ಅಂತ ನಾನು ಹೇಳೋದಿಲ್ಲ. ಆದರೆ ಬಹುಪಾಲು ಉತ್ತಮ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಕೊರತೆಗಳು ಹೊರಗಿನವರಿಗೆ ಗೊತ್ತಿಲ್ಲ ಅಂತಂದರೆ ನಮಗೆ ಚೆನ್ನಾಗಿ ಗೊತ್ತಿದೆ. ಆ ಕೊರತೆಗಳನ್ನು ಹೇಗೆ ರಿಪೇರಿ ಮಾಡ್ಕೋಬೇಕು ಅದರ ಬಗ್ಗೆನೂ ಸದಾ ಚಿಂತನೆ ಮಾಡಬೇಕು. 14 ಸೇವಾ ಸಂಸ್ಥೆಗಳು ಅವರು ಬೇರೆ ಕಡೆ ಹ್ಯಾಕ್ ಮಾಡಿದಾರೋ ಗೊತ್ತಿಲ್ಲ. ಬಹುತೇಕ ಎಲ್ಲ ಸಂಸ್ಥೆಗಳು ತುಂಬ ಶ್ರದ್ಧೆಯಿಂದ ನಮ್ಮ ಜೊತೆಗೆ ಸಹಕಾರ ಕೊಟ್ಟು ನಮ್ಮ ಯೋಜನೆಯ ಅನುಷ್ಠಾನದಲ್ಲಿ ಸಹಕಾರ ನೀಡಿದ್ದಾರೆ. ಇವತ್ತು ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿಯ ಮಾನನೀಯ ಅಧ್ಯಕ್ಷರಾದಂಥ ದತ್ತಾತ್ರೇಯ ಪಾಟೀಲ್ ಇವರು ಇಲ್ಲಿದ್ದಾರೆ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಒಂದು ಹೃದಯ ಕೇಂದ್ರ ಮತ್ತು ಅದಕ್ಕೆ ಇರುವ ಆರ್ಥಿಕ ನೆರವು ಅತಿ ಹೆಚ್ಚು. ಅವರು ಒಂದು ವ್ಯವಸ್ಥಿತವಾದಂತಹ ಯೋಜನೆಯನ್ನು ರೂಪಿಸಿ ಕಾರ್ಯ ಮಾಡಿದ್ದಾದರೆ ಬಹುಶಃ ಕಲ್ಯಾಣ ಕರ್ನಾಟಕವು ರಾಜ್ಯದ ಉಳಿದ ಪ್ರದೇಶಗಳಿಗೂ ಮಾದರಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಗಂಭೀರವಾಗಿ ವಿಚಾರ ಮಾಡಬೇಕು. ಇದು ನನ್ನ ಕಳಕಳಿಯ ವಿನಂತಿ ಇದೆ. ಜೊತೆಯಲ್ಲಿ ಆದರಣೀಯ ಮುರುಗೇಶ್ ನಿರಾಣಿಯವರು ಉಸ್ತುವಾರಿ ಮಂತ್ರಿಯಾಗಿ ಶ್ರದ್ಧೆಯಿಂದ ಮೇಲಿಂದ ಮೇಲೆ ಈ ಪ್ರದೇಶಕ್ಕೆ ಬರ್ತಕ್ಕಂಥ ಒಬ್ಬ ಮೊಟ್ಟ ಮೊದಲನೆಯ ಹೊರಭಾಗದ ಉಸ್ತುವಾರಿ ಮಂತ್ರಿ ಅಂತ ನಾನು ಅವರಿಗೆ ಕರೆಯುತ್ತೇನೆ. ಅವರಿಗೆ ಕನಸುಗಳಿವೆ. ಆ ಕನಸುಗಳನ್ನು ಜಾರಿಗೆ ತರಬೇಕಾದರೆ ಕೆಲಸ ಮಾಡಬೇಕಾಗುತ್ತೆ. ಈ ಭಾಗದಲ್ಲಿ ನೀರಿನ ಪೊಟೆನ್ಷಿಯಲಿಟಿ ಇದೆ. ಆದರೆ ಇದರ ಬಳಕೆ ಮಾಡತಕ್ಕಂಥ ಮಾನಸಿಕತೆ ನಮ್ಮಲ್ಲಿಲ್ಲ. ಬಹಳ ದುಃಖದಿಂದ ಹೇಳ್ತೇನೆ, ನಾವು ರಾಜ್ಯದ ಬೇರೆ ಪ್ರಗತಿಪರ ನೀರಾವರಿ ಬಳಕೆ ಮಾಡುವ ಜಿಲ್ಲೆಗಳನ್ನು ಕಂಪೇರ್ ಮಾಡಿದಾಗ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನೀರಿದೆ, ಬಳಕೆ ಮಾಡಂಗಿಲ್ಲ, ಕೆಲಸ ಇದೆ, ದುಡಿಯಂಗಿಲ್ಲ. ಈ ಮಾನಸಿಕತೆಗೂ ನಾವು ಸ್ವತಃ ಈ ಭಾಗದ ಜನ ಕೆಲಸ ಮಾಡಬೇಕಾಗುತ್ತದೆ.
ಸರ್ಕಾರದ ವ್ಯವಸ್ಥೆಯಿಂದ ನಮ್ಮ ಮನಸ್ಸುಗಳನ್ನು ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದರ ಜೊತೆಯಲ್ಲಿ ನಿಮಿತ್ತವಾಗಿ ಅವರು ಕಲಬುರಗಿ ಜಿಲ್ಲೆಯ ಗೌರವಾನ್ವಿತ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು. ಇದು ಕಲಬುರಗಿ ಬರೇ ಒಂದು ಜಿಲ್ಲಾ ಕೇಂದ್ರ ಅಲ್ಲ, ಇದು ಇಡೀ ಕಲ್ಯಾಣ ಕರ್ನಾಟಕದ ಹೃದಯದ ನಾಡಿ ಮಿಡಿತವನ್ನು ಬಿಡಿತಕ್ಕಂಥ ಕೇಂದ್ರ ಇದೆ. ಇದು ಸರಿಯಾಗಿ ಅರಳಬೇಕಾದರೆ ಈ ನಗರದಲ್ಲಿ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಿದ್ದಾರೆ, ಈ ನಗರದಲ್ಲಿ ಮಾನ್ಯ ಜಿಲ್ಲಾ ಈ ನಗರದಲ್ಲಿ ಮಾನ್ಯ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ, ಪೊಲೀಸ್ ಕಮಿಷನರ್ ಇದ್ದಾರೆ. ಒಂದು ಸಾಂಸ್ಕೃತಿಕವಾಗಿ ಸುಂದರ ವ್ಯವಹಾರದ ಸ್ವಚ್ಛವಾದ ಉತ್ತಮ ನಗರ ಮಾಡೋದು ಅಷ್ಟೇ ಅವಶ್ಯಕತೆ ಇದೆ. ಇದೀಗ ಮಾತನಾಡುವಾಗ ಡಾಕ್ಟರ್ PS ಶಂಕರ್ ಅವರು ಈ ನಗರದ ಅತ್ಯಂತ ಜನಪ್ರಿಯ ವೈದ್ಯರು ಒಂದು ಮಾತು ಹೇಳಿದರು. ಸುಮಾರು 40-50 ವರ್ಷಗಳ ಹಿಂದೆ ಒಂದು ಸುಂದರವಾದಂತಹ ಶಿಕ್ಷಕರ ಕಟ್ಟಡ, ಇವತ್ತು ಅಲ್ಲಿ ಹೋಗೋದ್ರೆ ಮನಸ್ಸಿಗೇನೋ ಆಗುತ್ತೆ. ಆದರೆ ಅದು ಈಗ ಒಂದು ರೀತಿ ಹಳೆಯ ಪಳಿಗೆಯಾಗಿ ಬಿದ್ದಿದೆ, ಅದಕ್ಕೆ ನೋಡೋರು ಯಾರು ಇಲ್ಲ. ಅಂದರೆ ಎಲ್ಲವೂ ಇದ್ದು ದರಿದ್ರತನದಲ್ಲಿ ನಾವಿದ್ದೇವೆ. ನಾನು ಸುಮಾರು 16 ಜನ ಗಣ್ಯರಿಗೆ ಇನ್ವೈಟ್ ಮಾಡಿದ್ದೇನೆ. ಒಂದು 5 ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಬರೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೇನೆ ಅಮೂಲ್ಯವಾದಂತಹ ಆಸ್ತಿ ಆಗಿದ್ದಾರೆ. ಅಂಥವರು ನಮ್ಮಲ್ಲಿ ಇದ್ದಾರೆ. ಇದು ನಮ್ಮ ಅಭಿಮಾನದ ಸಂಗತಿ. ಇವತ್ತು ಕೊಪ್ಪಳದ ಗವಿಮಠದ ಸ್ವಾಮಿಗಳಿಗೆ ನಾವು ಕರೆದಿಲ್ಲ, ಆದರೆ ಅವರ ಸ್ಥಳ ಎಷ್ಟು ದೊಡ್ಡದಿದೆ ಅಂತಂದ್ರೆ ಇತ್ತೀಚೆಗೆ ತಮ್ಮ 3000 ಮಕ್ಕಳ ಹಾಸ್ಟೆಲ್ನಲ್ಲಿ ವಸತಿ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಆಗಿಲ್ಲ. ಯಾಕಂದ್ರೆ ತಾನು ಅದೇ ಹಾಸ್ಟೆಲ್ನಲ್ಲಿ ಇದ್ದು ಓದಿದ್ದರು. ಅವತ್ತಿನ ಸ್ಮೃತಿ ನೆನಪು ಮಾಡಿಕೊಂಡು ಒಂದು ಹನಿ ಕಣ್ಣಲ್ಲಿ ನೀರು ಬಂದಿದ್ರೆ ಒಂದು ವಾರದಲ್ಲಿ 80 ಕೋಟಿ ರೂಪಾಯಿ ಅವರ ಅಕೌಂಟಿಗೆ. ಆ ರೀತಿ ಧರ್ಮದ ಮುಖಾಂತರ ಹೃದಯವನ್ನು ಕಿತ್ತುಕೊಡ್ತಕ್ಕಂಥ ಜನ ಇಲ್ಲಿದ್ದಾರೆ. ಬೀದರದ ತುತ್ತತಿಯಲ್ಲಿ ಸಿದ್ಧಾರೂಢ ಮಠದ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳ ವ್ಯಕ್ತಿತ್ವ ಅದೆಷ್ಟು ದೊಡ್ಡದಿದೆ ಅಂದರೆ ಭಾರತ ದೇಶದ ವೇದ, ಉಪನಿಷತ್ತು, ಸಾಹಿತ್ಯ, ಬೇರೆ ಎಲ್ಲ ಸಾಹಿತ್ಯ, ಷಟ್ದರ್ಶನ ಇವು ಎಲ್ಲಗಳ ಮೇಲೆ ಇವತ್ತು ದೇಶದ ಎಲ್ಲಾ ವಿದ್ವಾನರ ಜೊತೆಗೆ ಸಂಬಂಧ ಇಟ್ಟುಕೊಂಡು ಇಡೀ ಕರ್ನಾಟಕದ ಒಬ್ಬ ಅಪ್ರತಿಮ ವಿದ್ವಾನರು ಎಲ್ಲಾದರೂ ಇದ್ದಾರೆಂದರೆ ನಮ್ಮ ಬೀದರ್ದಲ್ಲಿ. ನ್ಯಾಯ ಜಗತ್ತಿನಲ್ಲಿ ತುಂಬಾ ಹೆಸರು ಮಾಡಿರ್ತಕ್ಕಂಥ ಜಸ್ಟಿಸ್ ಶಿವರಾಜ್ ಪಾಟೀಲ್ರನ್ನು ನಾವು ಹೊಂದಿದ್ದೇವೆ. ಹೀಗೆ ನಮ್ಮಲ್ಲಿ ಏನು ಇದೆ ಅದನ್ನು ತೆಗೆದುಕೊಂಡು ನಮಗೆ ಮೇಲೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ದರಿದ್ರ ಮಾನಸಿಕತೆಯಿಂದ ಇಲ್ಲದನ್ನೇ ಮಾತಾಡಿ 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 ಮತ್ತೆ ದರಿದ್ರ ಆಗುವುದು ಇದು ಬೆಳೆಯುವ ಮಕ್ಕಳಿಗೆ ಶೋಭೆ ಅಲ್ಲ. ಕಲ್ಯಾಣ ಕರ್ನಾಟಕ ಅನ್ನೋ ಹೆಸರಿಗೆ ಶೋಭೆ ಅಲ್ಲ. ಒಂದು ಕಡೆ ಹನುಮಂತನು ಜಗತ್ತಿನ ಜನ ದಿನ ಪೂಜೆ ಮಾಡ್ತಾರೆ, ಕೋಟಿ ಕೋಟಿ ಜನ. ಈ ಕಡೆ ನಾವು ಹಿಂದುಳಿದವರು ಅಂತ ಹೇಳಿಕೊಡ್ತೇವೆ. ಅಣ್ಣ ಬಸವಣ್ಣನ ಅನುಭವ ಮಂಟಪದ ಹೆಸರನ್ನು ಪ್ರಧಾನಮಂತ್ರಿಗಳು ದಿನ ಉಲ್ಲೇಖ ಮಾಡ್ತಾರೆ. ಆದರೆ ನಾವು ಬಡವರು ಅಂತ ಹೇಳ್ಕೊತೀವಿ. ಪವಮಾನ ಹಾಡು, ಹನುಮಂತನ ಹಾಡು, ದಾಸರು ಬರೆದಿರ್ತಕ್ಕಂಥ ಈ ಪವಿತ್ರ ಹಾಡು ಕನ್ನಡ ನಾಡಿನ ಮನೆ ಮನೆಯ ಹಾಡಾಗಿದೆ. ಇದು ಇಟ್ಕೊಂಡು ನಾವು ಹಿಂದುಳಿದವರು ಅಂತ ಕರ್ಕೊಳ್ತೇವೆ. ಹೀಗೆ ಇದನ್ನು ಉದ್ದವಾಗಿ ಹೇಳಿದರೆ ಅಪಾರವಾದ ಗೌರವದ ನಮ್ಮ ಇತಿಹಾಸ ಇದೆ. ಇದನ್ನು ನಮಗೆ ಒತ್ತಿ ಹೇಳಬೇಕಾಗ್ತದೆ. ಜೊತೆಯಲ್ಲಿ ನಾವು ಇನ್ನೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು, ಸೇಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಒಂದು ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ. ಯಾಕೆ ಈ ವರ್ಷ ನಿಮ್ಮಲ್ಲಿ ಈ ತಿಂಗಳು ಟ್ಯಾಕ್ಸ್ ಕಡಿಮೆ ಆಗಿದೆ? ಮ್ಯಾಗಿನಿಂದ ಎನ್ಕ್ವೈರಿ ಬಂದಾಗ ಅವರು ಮೊದಲನೇ ಪ್ರಶ್ನೆ ಕರೆದ್ರು, ಇಲ್ಲಿ ಬಂದವರಿಗೆ ನೋಡ್ಲಿಕ್ಕೆ ಎಲ್ಲಾದರೂ ಎಕ್ಸಿಬಿಷನ್ ಇದೇನಾ ಇಲ್ವಾ ಅಂತ. ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ಅರ್ಥಾತ್ ತನ್ನತನದ ಅರಿವನ್ನು ಪಡೆದುಕೊಂಡು ಈ ಭಾಗದ ಜನ ತಲೆ ಎತ್ತಿ ಮೇಲೆ ನಿಲ್ಲಲಿಕ್ಕೆ ಬೇಕಾದಂತೆ ಆಗಬೇಕು ಅನ್ನುವ ಕಳವಳದಿಂದ ಕಲಬುರಗಿ ವಿಶ್ವವಿದ್ಯಾಲಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅವ್ರ ಜೊತೆಯಿಂದ 5 ಎಕರೆ ಜಮೀನನ್ನು ಪಡ್ಕೊಂಡು 15 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್. ಭವಿಷ್ಯ ಅದು ಪೂರ್ತಿಯಾದ ಮೇಲೆ ಅದರೊಳಗೆ ಮಕ್ಕಳು ಕಾಲಿಟ್ಟರೆ ಹೊರಗೆ ಬರುವಾಗ
ಅವರು 100 ಪಟ್ಟು ಶಕ್ತಿವಂತರಾಗಿ ತಲೆ ಎತ್ತಿ ನಾನು ಏನಾದರೂ ಮಾಡಬೇಕು ಕಲ್ಯಾಣ ಕರ್ನಾಟಕಕ್ಕಾಗಿ ಈ ಕೆಚ್ಚನ್ನು ತುಂಬುವ ಪ್ರದರ್ಶನಿ ನಮ್ಮ ಯೋಜನೆ. ದೇಶಿ ಹಸುಗಳ ಬಗ್ಗೆ ಮಾತನಾಡ್ತಾರೆ, ಆದರೆ ಹಸುಗಳ ಸಂಖ್ಯೆ ಬೆಳೆಸಲಿಕ್ಕೆ ಯಾರೂ ಪ್ರಯತ್ನ ಮಾಡುವುದಿಲ್ಲ. ಎಲ್ಲ ಗೋರಕ್ಷಾ ಕೇಂದ್ರಗಳನ್ನು ಗೋ ಸಂವರ್ಧನಾ ಕೇಂದ್ರ ಮಾಡಿ ಅಂತ ನಾನು ಭಾರತ ತುಂಬ ಹೇಳಿದೆ, ಯಾರೂ ಕೇಳಿಲ್ಲ. ಘನ ಸರ್ಕಾರ ನನಗೆ ಅವಕಾಶ ಕೊಟ್ಟಾಗ ಇವತ್ತು ನಾನು 14 ಗೋತಳಿಗಳನ್ನು ಬೆಳೆಸ್ತಕ್ಕಂಥ ಕೇಂದ್ರ ಈ ಕಲ್ಯಾಣ ಕೇಂದ್ರದಲ್ಲಿ ನಾವು ಕರ್ನಾಟಕದ ಮುಖಾಂತರ ನಾವು ಈ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ನಲ್ಲಿ ನಾವು ಲಾಸ್ಟ್ ನಂಬರ್ದಲ್ಲಿದ್ದೇವೆ. ಇವತ್ತು ಆ ಕೊರತೆಯನ್ನು ತುಂಬಿಕೊಳ್ಳಿಕ್ಕೆ ಕಳೆದ 1 ವರ್ಷದಲ್ಲಿ ಸುಮಾರು 400 ಶಾಲೆಗಳನ್ನು ಸ್ಕೌಟ್ ಗೈಡ್ಸ್ನಲ್ಲಿ ಸೇರಿಸಿದ್ದೇವೆ. ಈ ವರ್ಷ ಮತ್ತೆ 300 ಶಾಲೆಗಳನ್ನು ಸೇರಿಸಿದಾಗ ನಾವು ಕರ್ನಾಟಕದಲ್ಲಿ ಎಲ್ಲರಿಗಿಂತ ಮುಂದೆ ಸ್ಕೌಟ್ಸ್ ಗೈಡ್ನಲ್ಲಿ ಹೋಗ್ತೇವೆ. ನಮ್ಮ ಮಕ್ಕಳಿಗೆ ಆರ್ಮಿಯಲ್ಲಿ ಸೇರುವ ಅಭ್ಯಾಸ ಇಲ್ಲ. ಆರ್ಮಿ ಅಂದ್ರೆ ಆ ಟ್ರೈನಿಂಗ್ ಇಲ್ಲ. ನೋಡ್ತೀನಿ ದಂಡಾಗಿ ಬರ್ತಾರೆ. ಅವರಿಗೆ ಏಟು ಉತ್ತಿದ್ದೀನಿ, ಏಟು ಅಡಾಕಿದ್ದೀನಿ, ಏಟು ವಯಸ್ಸಿದ್ದೀನಿ ಗೊತ್ತಿರೋದಿಲ್ಲ. ಕೊನೆಗೆ ಪ್ರಿಲಿಮಿನರಿ ಟೆಸ್ಟ್ ನಲ್ಲಿ ಎಲ್ಲರೂ ರಿಸಲ್ಟ್ ಆಗ್ತಾರೆ. ಅದಕ್ಕಾಗಿ ಕಳೆದ ವರ್ಷ ಅವರಿಗಾಗಿ ವಿಶೇಷ ಅರ್ಹತೆಯ ಪರೀಕ್ಷೆಯನ್ನು ಮಾಡಿ 271 ಜನರಿಗೆ 3 ತಿಂಗಳ ವಿಶಿಷ್ಟವಾದಂತ, ಬಹುಶಃ ಆರ್ಮಿಯಲ್ಲಿ ಅಷ್ಟು ಕಠೋರವಾದ ಟ್ರೈನಿಂಗ್ ಕೊಡ್ತಾರಿಲ್ಲೋ ಅದಕ್ಕಿಂತ ಉತ್ತಮ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅವರು ಆರ್ಮಿಯಲ್ಲಿ ಸೇರ್ತಾರೋ ಇಲ್ಲೋ, ಆದರೆ ಈ ದೇಶದ ಗೌರವಾನ್ವಿತ ಡಿಸಿಪ್ಲಿನ್ ನಾಗರಿಕರಾಗುವುದಂತೂ ಖಚಿತ. ಈ ರೀತಿ ಈ ಕನಸುಗಳನ್ನು ಹೊಂದಿಕೊಂಡು ಎಲ್ಲರೂ ಹೊರಗಿನಿಂದ ಬಂದು ಯಾರೂ ಸಹಾಯ ಮಾಡೋದಿಲ್ಲ. ದಿನನಿತ್ಯ ಕೈ ಹಿಡಿದು ನಡೆಸಲಿಕ್ಕೆ ದೊಡ್ಡವರಾಗಬೇಡಿ, ಅಪೇಕ್ಷೆ ಪಡುವುದು ತಪ್ಪಾಗುತ್ತದೆ. ಕಲ್ಯಾಣ ಕರ್ನಾಟಕದ ಜನತೆ ತಾವು ಕೆಚ್ಚಲಿಂದ ಎದ್ದು ನಿಲ್ಲಬೇಕಾಗುತ್ತದೆ. ಎಲ್ಲಕ್ಕಿಂತ ದೊಡ್ಡ ಸಂಸ್ಕೃತಿ ನಮಗೆ ಬೇಕಾಗಿರುವುದು ಆ ಬಸವಣ್ಣನವರ ಹೆಸರಿಗೆ ಕೀರ್ತಿ ತರಬೇಕು ಅಂತ ಮನಸ್ಸಿತ್ತಂದ್ರೆ ಅದು ಕಾಯಕ ಸಂಸ್ಕೃತಿ, ದುಡಿಮೆ ಸಂಸ್ಕೃತಿ. ಇದು ಎಂದು ಬರ್ತದೋ ಅಂದು ಈ ಪುಣ್ಯ ಪುರುಷರ ಹೆಸರು ಹೃದಯದಲ್ಲಿ ಇಟ್ಟುಕೊಂಡ್ರೆ ನಾವು ಜಗತ್ತಿನಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲಲಿಕ್ಕೆ, ಈ ನಾಡಿಗೆ ಒಂದು ಪ್ರೇರಣೆ ಕೊಡುವ ಪ್ರದೇಶವಾಗಲಿಕ್ಕೆ, ಈ ದೇಶಕ್ಕೆ ಪ್ರೇರಣೆ ಕೊಡುವ ಪ್ರದೇಶವಾಗಲಿಕ್ಕೆ ಸಾಧ್ಯ ಇದೆ. ಆ ದಿಕ್ಕಿನಲ್ಲಿ ತುಂಬ ಅನುಭವ ಹೊಂದಿರತಕ್ಕಂಥ ಮಾನ್ಯ ಮಂತ್ರಿಗಳು ಇದ್ದಾರೆ ಮತ್ತು ತಾರುಣ್ಯದ ಉತ್ಸಾಹ ಇರತಕ್ಕಂಥ ಗುಲ್ಬರ್ಗಾ ಮಹಾನಗರದ ಶಾಸಕರು ನೀವಾಗಿದ್ದೀರಿ. ಇಂಥ ಮಹತ್ವವಾಗಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕದ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದೀರಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಇದ್ದೀರಿ. ವಿ ಶುಡ್ ಡೂ ಸಮ್ ಇನೋವೇಟಿವ್ ಥಿಂಗ್ಸ್. ನಾನು ಭಾರತದ ಸಂವಿಧಾನದ ರಚನೆ ಮಾಡುವಾಗ ಓದ್ತಾ ಇದ್ದೇನೆ. ಅಲ್ಲಿ 90% ಸಂವಿಧಾನ ಸಭೆಯ ಎಲ್ಲ ಪ್ರತಿನಿಧಿಗಳು ನಮ್ಮ ದೇಶಕ್ಕೆ IAS ಆಫೀಸರ್ ಬೇಡ ಅಂತ ಹೇಳಿದ್ರು. ಆ ಸಮಯದಲ್ಲಿ ಅವರಿಗೆ ಡಿಫೆಂಡ್ ಮಾಡಿರ್ತಕ್ಕಂಥ ಸರ್ದಾರ್ ಪಟೇಲರ ಭಾಷಣವನ್ನು ತಾವು ಪ್ರತಿನಿತ್ಯ ತಮ್ಮ ಮನೆಯ ಮುಂದೆ ಕನ್ನಡಿಯಲ್ಲಿಟ್ಟು ಓದಬೇಕು. ಆವಾಗ ನಮಗೆ ನಮ್ಮ ಕರ್ತವ್ಯದ ಅರಿವಾಗುತ್ತದೆ. ಅದೆಷ್ಟು ನಂಬಿಕೆ ಇಟ್ಟಿದ್ದಾರೆ ಭಾರತೀಯ ಸೇವೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ, ಎಷ್ಟು ಶ್ರದ್ಧೆಯಿಂದ ಅವರ ಬಗ್ಗೆ ಡಿಫೆಂಡ್ ಮಾಡಿ ಅವತ್ತು ಸಂವಿಧಾನ ಸಭೆಯಲ್ಲಿ ಅದನ್ನು ಪಾಸ್ ಮಾಡಿದ್ದಾರೆ. ಅದನ್ನು ತಿಳ್ಕೋಬೇಕು. ಈ ರೀತಿ ಕೆಲವು ನನ್ನ ಹೃದಯದ ಮಾತು. ನಾನು ಆಕ್ಚುಲಿ ನಮ್ಮ ಕಾರ್ಯದರ್ಶಿ ಹೇಳಿದೆ, ನಾನು ಉದ್ಘಾಟನೆ ಸಮಾರಂಭ ಬೇಡ ಅಂತ. ಅವರು ಬಳಿಗೆ ತುಂಬ ಹಠ ಹಿಡಿದು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ನಾನು ಅನೇಕ ಕಾರ್ಯಕ್ರಮಗಳು ಈ ಉದ್ಘಾಟನೆ ಮುಕ್ತಾಯ ನೋಡಿದ್ದೇನೆ. ಒಂದೊಂದ್ಸಲ ನಮ್ಮ ಆದಿಕಾಯದಲ್ಲೇ 3 ತಾಸು ಮತ್ತು ಬಿಟ್ಟು ಮಾಡಿದ್ರು ನಾನು ಬೇಯಿಸ್ಕೋಬೇಕು. ಇಂಥ ಅನೇಕ ಅನುಭವಗಳನ್ನ ನೋಡಿದ್ದೇನೆ. ಮತ್ತು ಅವ ಕಾಂಟ್ರಾಕ್ಟರ್ ಮಾಡಿದ್ರು ಮತ್ತವ ನಮ್ಮ ತೆಗೆ ಮೇಲೆ ಖರ್ಚು ಮೊದಲೇ ಕೆಲಸ ಖರಾಬ್ ಆಗ್ತದ. ಮತ್ತು ಉದ್ಘಾಟನಾ ಮುಕ್ತಾಯ ಶಂಕುಸ್ಥಾಪನೆ ಮೇಲೆ ಅದರ ಒಂದಿಷ್ಟು ರೊಕ್ಕ ಹಾಳಾಗ್ತದೆ. ಆದರೆ ಇದು ಉದ್ಘಾಟನೆ ಆದ್ಮೇಲೆ ಇದು 2ನೇ ಕಾರ್ಯಕ್ರಮ. ನಾನು ಈ ರೀತಿ ನಮ್ಮ ಕಲ್ಯಾಣ ಕರ್ನಾಟಕ ಇವನ್ ನನ್ನ ಯಾವುದೇ ಪ್ರಾಜೆಕ್ಟಿನ ಉದ್ಘಾಟನೆಗೂ ನಾನು ಹೋಗಿಲ್ಲ. ದಿ ಬೆಸ್ಟ್ ಸ್ಮಾರ್ಟ್ ಕ್ಲಾಸ್ ಇಡೀ ಕರ್ನಾಟಕ ರಾಜ್ಯದಲ್ಲಿ 800 ಶಾಲೆಗಳಿಗೆ ನಾವು ಕೊಟ್ಟಿದ್ದೇವೆ. ಈಗ ಮತ್ತೆ 2ನೇ ಆ ಶಾಲೆಯ ಗೌರವ
ಇಟ್ ಈಸ್ ವೇ ಆಫ್ ವರ್ಕಿಂಗ್. ಆ ತಳಮಳ ನಮ್ಮ ಮನಸ್ಸಿನಲ್ಲಿರಬೇಕು. ಅದೇ ಅದಕ್ಕೆ ನಾವು ಸಂವತ್ಸರ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳಿಗೂ ನಾನು ವಿನಂತಿ ಮಾಡ್ತೇನೆ, ಎಲ್ಲಿನೂ ಮಾತನಾಡುವಾಗ ಹೀನ ಭಾವನೆಯಿಂದ ಮಾತನಾಡುವುದು ಬೇಡ. ನಮ್ಮ ಹಕ್ಕಿನಿಂದ ಮಾತನಾಡೋಣ. ಯಾವ ಭೂಮಿಯಲ್ಲಿ ಹನುಮಂತ ಹುಟ್ಟಿದ್ದಾನೆ, ಯಾವ ಭೂಮಿಯಲ್ಲಿ ಬಸವಣ್ಣ ಹುಟ್ಟಿದ್ದಾನೆ, ಯಾವ ಭೂಮಿಯಲ್ಲಿ ವಿಜಯದಾಸರು ಜಗನ್ನಾಥದಾಸರು ಹುಟ್ಟಿದ್ದಾರೆ, ಎಲ್ಲಿ ನೃಪತುಂಗನಂತಹ ಚಕ್ರವರ್ತಿ ಬೆಳೆದಿದ್ದಾನೆ, ಎಲ್ಲಿ ರಾಜ ವೆಂಕಟನಾಯಕನಂತಹ ಧೀರ ವ್ಯಕ್ತಿ 22ನೇ ವಯಸ್ಸಿನಲ್ಲಿ ದಕ್ಷಿಣ ಭಾರತದ ಬ್ರಿಟಿಷರ ವಿರುದ್ಧ ಹೋರಾಡುವ ಕಮಾಂಡರ್ ಆಗಿ ತನ್ನ ಪ್ರಾಣವನ್ನು ಮಾಹಿತಿ ಕೊಟ್ಟಿದ್ದಾನೆ. ಇಂಥ ಎಲ್ಲ ಪುಣ್ಯ ಪುರುಷರನ್ನಿಟ್ಟುಕೊಂಡು ರಸ್ತೆಯ ಮೇಲೆ ಸಣ್ಣ ಸಣ್ಣ ಉಪ್ಪು ಮೆಣಸಿನಕಾಯಿ ಮಾರಿದ ಹಾಗೆ ಮುತ್ತು ರತ್ನಗಳನ್ನು ಮಾರತಕ್ಕಂಥ ವಿಜಯನಗರದ ದೊರೆ ಕೃಷ್ಣರಾಯನ ಹಣೆ ಬುದ್ಧಿ ನಮ್ಮಲ್ಲಿದೆ. ಈ ಎಲ್ಲ ಗೌರವ ಇಟ್ಟುಕೊಂಡು ದಯಮಾಡಿ ದರಿದ್ರ ವಿಚಾರ ನಾವು ಬಿಡೋಣ. ಜನನಾಯಕರು ಆ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಲಿ. ಮತ್ತು ಗೌರವಾನ್ವಿತ ಹಿರಿಯ ಅಧಿಕಾರಿಗಳು ಸಹ ಇಂಥ ಮಣ್ಣಿನಲ್ಲಿ ನಾವು ಬಂದಿದ್ದೇವಲ್ಲ, ಅದಕ್ಕಾಗಿ ಏನಾದರೂ ನಮ್ಮ ಜೀವನದ ಒಂದು ದಾಖಲಾತಿ ಕಾರ್ಯ ನಾವಿಲ್ಲಿ ಮಾಡಿದ್ದೇವೆ ಅನ್ನುವ ಸಂತೋಷ ಅವರಿಗೂ ಆಗಬೇಕು. ಇದೆಲ್ಲ ಆಗಬೇಕಾದರೆ ಎದರಿದ್ದಂಥ ಸಭಿಕರು ತಾವು ಆ ಎತ್ತರಕ್ಕೆ ಏರಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಕಲ್ಯಾಣ ಕರ್ನಾಟಕದ ಎಲ್ಲ ಸಮಗ್ರ ಅಭಿವೃದ್ಧಿಯ ಕನಸನ್ನ ಹೊತ್ತು ರೈತರ ಬದುಕು ಅಭಿಮಾನದ ಬದುಕಾಗಬೇಕು. ಇಲ್ಲಿನ ಯುವಜನತೆ ಉದ್ಯೋಗವನ್ನ ಅರಸುವಂತಹವಾಗಬಾರದು, ಉದ್ಯೋಗವನ್ನ ನೀಡುವಂತಹ ಒಂದು ಮನೋಭಾವನ ಬೆಳೆಸಿಕೊಳ್ಬೇಕು. ಹಾಗೂ ಇಲ್ಲಿಯ ಕಲ್ಯಾಣ ಕರ್ನಾಟಕದ ಸಮಸ್ತ ಮಹಿಳೆಯರು ಸ್ವಾವಲಂಬಿಗಳಾಗಬೇಕೆನ್ನುವ ಅತ್ಯಂತ ಉದಾತ್ತವಾದ ಚಿಂತನೆಯನ್ನ ಹೊತ್ತಂತ ಈ ಒಂದು ಸಾಂಸ್ಕೃತಿಕ ಸಂಘದ ಈ ಒಂದು ಅರಿವಿನ ಮನೆಯ ಉದ್ಘಾಟನಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಮಾಡಿದಂತಹ ಸನ್ಮಾನ್ಯ ಪಾಟೀಲ್ಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯಮಾನ್ಯರಿಗೆ